ಇನ್ನು ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ವ್ಯಕ್ತಿಗೆ ಬಿತ್ತು ದೊಡ್ಡ ಪ್ರಮಾಣದ ಗುಸ. ರನ್ನಿಂಗ್ ಬಸ್ನಲ್ಲಿ ಪ್ರಯಾಣಿಕರಿಂದ ಬಿಸಿ ಬಿಸಿ ಕಜ್ಜಾಯ ಅನ್ನುವಂಥದ್ದು ಯುವಕನಿಗೆ ಬಿದ್ದಿದೆ. ಅವನು ಸಾಕು ನನ್ನನ್ನು ಬಿಟ್ಟುಬಿಡಿ ಅನ್ನೋವರೆಗೂ ಕೂಡ ಧರ್ಮದೇಟನ್ನು ನೀಡಲಾಗಿದೆ. ಯುವತಿಗೆ ಲೈಂಗಿಕ ಕಿರುಕುಳ ಬಿತ್ತು ನೋಡ್ರಿ ಗೂಸ. ರನ್ನಿಂಗ್ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರುವವರಿಂದ ಗರಂ ಗರಂ ಕಜ್ಜಾಯ. ಯುವಕನಿಗೆ ಸಾಕು ಸಾಕು ಎನ್ನುವರೆಗೂ ಕೂಡ ಧರ್ಮದೇಟನ್ನು ಕೊಟ್ಟಿದ್ದಾರೆ. ಇನ್ನೊಂದು ಸಾರಿ ಯಾರನ್ನಾದ್ರೂ ಕಣ್ಣೆತ್ತಿ ನೋಡಿದರೂ ಕೂಡ ನಿನ್ನ ಬಿಡಲ್ಲ. ಅವನೇ ಹೇಳ್ತಾ ಇದ್ದಾನೆ, ನನ್ನ ಯಾರನ್ನೂ ನೋಡಲ್ಲ, ಬಿಟ್ಟುಬಿಡಿ ಅಂತ. ಆದರೂ ಕೂಡ ಪ್ರಯಾಣಿಕರ ಧರ್ಮದೇಟಿಗೆ ಬಿಟ್ಟುಬಿಡಿ ಅಂತ ಪೇಚಾಡಿದ್ದಾನೆ. ಬೆಂಗಳೂರಿನ ಹೊರವಲಯದಲ್ಲಿ KSRTC ಬಸ್ನಲ್ಲಿ ಈ ಘಟನೆ ಅನ್ನುವಂಥದ್ದು ಸಂಭವಿಸಿದೆ. ನೆಲಮಂಗಲ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದಂತಹ KSRTC ಬಸ್, ಆ ಬಸ್ಸಿನಲ್ಲಿ ಹೆಣ್ಣುಮಗಳನ್ನು ಚುಡಾಯಿಸಿದ್ದಕ್ಕಾಗಿ, ಅಸಭ್ಯ ವರ್ತನೆ ಮಾಡಿದ್ದಕ್ಕಾಗಿ ಯುವತಿಯ ಜೊತೆ ಆ ವ್ಯಕ್ತಿಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರಿಂದ ವಧೆ ಬಿದ್ದಿದೆ, ಧರ್ಮದೇಟು ಬಿದ್ದಿದೆ. ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ, ನಾ ಯಾರನ್ನೂ ಕೂಡ ನೋಡೋದಿಲ್ಲ ಅಂತ ಹೇಳಿದರೂ ಕೂಡ ಕೇಳಿಲ್ಲ. ಬಟ್ ಆ ಹೆಣ್ಮಗಳು ಯಾರಿಗೂ ಕೂಡ ತನ್ನ ಕಷ್ಟವನ್ನು ಹೇಳ್ಕೊಳ್ಳದೆ ಮೌನಕ್ಕೆ ಶರಣಾಗಿ ಕಣ್ಣೀರನ್ನು ಹಾಕ್ತಾ ಇತ್ತು. ಪಕ್ಕದಲ್ಲಿದ್ದಂತಹ ಪ್ರಯಾಣಿಕರು ಏನಾಯಿತು ಅಂತ ವಿಚಾರಿಸಿದಾಗ ಆಗ ಈ ಒಂದು ಸುದ್ದಿ ಬೆಳಕಿಗೆ ಬಂದಿದೆ. ಥಳಿಸಿರುವಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಭಾರೀ ಸದ್ದು ಮಾಡ್ತಾ ಇದೆ. ಇವತ್ತಿಗೆ ಲೈಂಗಿಕ ಕಿರುಕುಳ ಬಿತ್ತು ನೋಡಿ, ಬಿಸಿ ಬಿಸಿ ಕಜ್ಜಾಯ, ಗರಂ ಗರಂ ಕಜ್ಜಾಯ. ಎಲ್ಲಿ ಅಂತಂದರೆ KSRTC ಬಸ್. ಯುವಕನಿಗೆ ಸಾಕು ಸಾಕು ಅನ್ನೋವರೆಗೂ ಕೂಡ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಪ್ಯಾಸೆಂಜರ್ಗಳು ಜೋರಾದಂತಹ ಧರ್ಮದೇಟನ್ನು ಕೊಟ್ಟಿದ್ದಾರೆ. ಇನ್ಮೇಲೆ ಯಾರನ್ನೂ ಕಣ್ಣೆತ್ತಿ ನೋಡಲ್ಲ, ಇಂಥ ತಪ್ಪು ಮಾಡಲ್ಲ, ನನ್ನನ್ನು ಬಿಟ್ಟುಬಿಡಿ ಅಂತ ಬೇಡ್ಕೊಂಡ್ರೂ ಕೂಡ ಬಸ್ನಲ್ಲಿರುವಂಥವರು ಬಿಟ್ಟಿಲ್ಲ. ನೆಲಮಂಗಲ ವಾಯಾ ಯಾವುದೋ ಊರತ್ತ ಹೊರಟಿದಂತಹ KSRTC ಬಸ್ ಇದು. ಬೆಂಗಳೂರಿನ ಔಟ್ಸ್ಕರ್ಟ್ನಲ್ಲಿ ಈ ಘಟನೆ ಅನ್ನುವಂಥದ್ದು KSRTC ಬಸ್ ಒಳಗಡೆನೆ ನಡೆದಿದೆ. ಪಾಪ ಆ ಯುವತಿ ಅಳ್ತಾ ತನ್ನ ಕಷ್ಟವನ್ನು ಹೇಳ್ಕೊಳ್ಳೋಕ್ಕಾಗದೆ ಕಡೆಯಲ್ಲಿ ಕುಳಿತಂಥ ಸಂದರ್ಭದಲ್ಲಿ ಪಕ್ಕಕ್ಕಿದ್ದವರು ವಿಚಾರಿಸಿ ಏನಾಯಿತು ಅಂತ ತಿಳ್ಕೊಂಡು ಆಮೇಲೆ ಆ್ಯಕ್ಷನ್ಗೆ ಇಳಿದಿದ್ದಾರೆ. ಯುವತಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಂತಹ ಹುಡುಗನಿಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರಿಂದ ಬಿಸಿ ಬಿಸಿ ಕಜ್ಜಾಯ ಸಿಕ್ಕಿದೆ. ಯಾಕೆ ಬೇಕು ಇವರಿಗೆಲ್ಲ? ಅವರ ಮನೆಯಲ್ಲಿಯೂ ಕೂಡ ಹೆಣ್ಣುಮಕ್ಕಳು ಇದ್ದಾರೆ ಅನ್ನೋದನ್ನ ಮರೆತು ಬಿಡ್ತಾರೆ ಇಂಥ ಪುಂಡಪೋಕರುಗಳು. ಹೆಂಗೆ ಬೇಕಂಗೆ ನಡೆದುಕೊಳ್ತಾರೆ ಹೆಣ್ಣುಮಕ್ಕಳಿಗೆ. ನಾವೇನು ಮಾಡಿದರೂ ನಡೆಯುತ್ತೆ ಅನ್ನುವಂತಹ ಒಂದು ಅಹಂಕಾರ ಈಗ ಬಿದ್ದಿದೆ ನೋಡಿ ಹೊಡ್ತಾ. ಇದರಿಂದ ಅನೇಕರು ಎಚ್ಚೆತ್ತುಕೊಳ್ಳಿ.